ಕುಮಾರಪಂಥ ಸಮಾಜದ ಸಾಂಪ್ರದಾಯಿಕ ಆಚರಣೆಯಾದ ಹೊಂಡೆಯಾಟವು ಈ ವರ್ಷ ನವೆಂಬರ್ 14ರಂದು ವಿಶಿಷ್ಟವಾಗಿ ಹಾಗೂ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹೊಂಡೆಯಾಟ ಉತ್ಸವ ಸಮಿತಿ ಅಧ್ಯಕ್ಷ ಸಂಜಯ್ ನಾಯ್ಕ್ ಹೇಳಿದರು. ಅಂಕೋಲಾ ಪಟ್ಟಣದ ಶ್ರೀ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಅಖಿಲ ಕ್ಷತ್ರಿಯ ಕುಮಾರಪಂಥ ಹೊಂಡೆಯಾಟ ಉತ್ಸವ ಸಮಿತಿಯಿಂದ ದೀಪಾವಳಿ ಪ್ರಯುಕ್ತ ಬಲಿಪಾಡ್ಯದ ದಿನ ನವೆಂಬರ್ 14ರಂದು ನಡೆಯುವ ಸಾಂಪ್ರದಾಯಿಕ ಹೊಂಡೆಯಾಟ ಮತ್ತು ಶೋಭಾಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ದೀಪಾವಳಿಯ ಪ್ರಯುಕ್ತ ಪುರಾತನ ಯುದ್ಧ ಕಲೆಯ ಪ್ರತೀಕವಾಗಿ ಈ ಹೊಂಡೆಯಾಟವನ್ನ ಕುಮಾರಪಂಥ ಸಮಾಜದವರು ಸಾಂಪ್ರದಾಯಿಕವಾಗಿ ಆಚರಿಸುತ್ತಾ ಬಂದಿದ್ದು, ಸಮಾಜದ ಹೊಂಡೆಯಾಟ ಉತ್ಸವಕ್ಕೆ ಎಲ್ಲ ಸಮಾಜದವರು ಬಂದು ಸಹಕರಿಸಿ ಯಶಸ್ವಿಗೊಳಿಸಬೇಕಾಗಿ ಕೋರಿದರು. ನವೆಂಬರ್ 14ನೇ ತಾರೀಕು ಹೊಂಡೆ ಉತ್ಸವದ ಕಾರ್ಯಕ್ರಮ ಹೊಂಡೆಯಾಟ ಯಾವ ಸಮಯದಲ್ಲಿ ನಡೆಯುತ್ತದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಅದರ ನಿಮಿತ್ತವಾಗಿ ಈ ಹೊನ್ನೆಕೇರಿ, ಕುಂಬಾರಕೇರಿ, ಪಳ್ಳಿಕೇರಿ ಮತ್ತು ಕೆರೆಕಂಠ, ಈ ಕಾರ್ತಿಕ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ವಿಜಯಕುಮಾರ್ ಇರ್ಬೋದು, ಎಲ್ಲ ಸ್ನೇಹಿತರು ಸೇರಿ ಒಂದು ಸಾಂಪ್ರದಾಯಿಕವಾಗಿ ಬಹಳ ಅನಾದಿ ಕಾಲದಿಂದ ನಡೆದು ಬಂದಿರತಕ್ಕಂಥ ಹೊಂಡೆಯಾಟವನ್ನು, ಒಂದು ಕ್ಷಾತ್ರತ್ವದ ಸಂಕೇತವಾಗಿರುವ ಹೊಂಡೆಯಾಟವನ್ನು ಉಳಿಸ್ಕೊಂಡು ಬಂದಿದ್ದರು. ಕಳೆದ 1-2 ವರ್ಷದಿಂದ ಅದರ ಕಲ್ಪನೆಗಳು ಸ್ವಲ್ಪ ವಿಸ್ತಾರಗೊಂಡ ನಂತರದಲ್ಲಿ ಕಳೆದ ವರ್ಷ ಅದನ್ನು ಉತ್ಸವವಾಗಿ ಮಾಡಿಕೊಂಡು ಎಲ್ಲರೂ ಆ ಉತ್ಸವದಲ್ಲಿ ಭಾಗವಹಿಸಿ ಸಂತೋಷವನ್ನು ಹಂಚಿಕೊಳ್ಬೇಕೆನ್ನುವ ತೀರ್ಮಾನವನ್ನು ಮಾಡಿದರು. ಅದೇ ರೀತಿಯಾಗಿ ಯಶಸ್ವಿಯಾಗಿ ಆ ಒಂದು ಹೊಂಡೆ ಉತ್ಸವ ಕಳೆದ ಬಾರಿ ಸಂಪನ್ನಗೊಂಡಿತ್ತು. ಸಾಮಾಜಿಕ ಕಾರ್ಯಕರ್ತ ಹೊಂಡೆಯಾಟ ಸಮಿತಿಯ ಪ್ರಮುಖ ವಿಜಯಕುಮಾರ್ ನಾಯ್ಕ್ ಮಾತನಾಡಿ, ಹೊಂಡೆಯಾಟವನ್ನ ಆಕರ್ಷಣೀಯವನ್ನಾಗಿಸಲು ಹೊರ ಜಿಲ್ಲೆಗಳಿಂದ ವಿಶೇಷ ಸ್ತಬ್ಧ ಚಿತ್ರಗಳನ್ನ ತರಿಸಿ ಭವ್ಯ ಮೆರವಣಿಗೆ ನಡೆಸಲಾಗುವುದು. ಕಳೆದ ವರ್ಷಕ್ಕಿಂತ ಈ ಸಲ ಹೊಂಡೆಯಾಟ ಮತ್ತು ಶೋಭಾಯಾತ್ರೆಯು ವಿಶೇಷವಾಗಿರಲಿದೆ. ಅಂದು 4 ಗಂಟೆಗೆ ಕುಂಬಾರಕೇರಿಯ ತಂಡ ಕಳಸ ದೇವಸ್ಥಾನದಿಂದ ಹಾಗೂ ಹೊನ್ನೆಕೇರಿ ತಂಡ ಶ್ರೀ ಶಾಂತಾದುರ್ಗಾ ದೇವಸ್ಥಾನದಿಂದ ಹೊರಟು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲಿ ನಿಂತು ಕವಣೆಯಲ್ಲಿ ಹಿಂಡಲಕಾಯಿಯನ್ನಿಟ್ಟು ಎದುರು ಬದುರು ತಂಡಕ್ಕೆ ಗುರಿಯಿಟ್ಟು ಹೊಡೆಯುತ್ತಾ ಸಾಗುವರು. ನಂತರ ಎರಡೂ ತಂಡಗಳು ವೆಂಕಟರಮಣ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ನಂತರ ಭವ್ಯವಾದ ಶೋಭಾಯಾತ್ರೆಯನ್ನ ಆಯೋಜಿಸಲಾಗಿದೆ ಎಂದರು. ಪೂಜೆ ಪುರಸ್ಕಾರ ಆದ ಮೇಲೆ ವಾದ್ಯಗೋಷ್ಠಿಯಿಂದ ನಾವು ಮುಖಾಮುಖಿ ಆಗಲಿಕ್ಕೆ ಶಾಂತಿಪುರ ದೇವಸ್ಥಾನ ಮುಂದೆ ಬಂದು ಎರಡೂ ಪಂಗಡದ ನಡುವೆ ಏನು ಕವಣೆಯಲ್ಲಿ ಹಿಂಡಿಕಾಯಿ ಹಾಕಿ ಸೆಣಸುವ ಆಟ ಅಲ್ಲಿಂದ ಪ್ರಾರಂಭವಾಗಿ ಎರಡನೆಯ ಹಂತದ ಆಟ ನಮ್ಮ ಹೆಗಡೆ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ನಡೀತದೆ. ಮೂರನೇ ಆಟ ವೈಶ್ಯಾಪುರಿ ಸಂಘದ ಮುಂದೆ ವೆಲ್ಕಮ್ ಹೋಟೆಲ್ ಮುಂದೆ ಎದುರುಗಡೆ ಅಲ್ಲಿ ನಡೀತದೆ. 4ನೇ ಸೆಣಸಾಟ ನಮ್ಮ ದುರ್ಗಾದೇವಿ ದೇವಸ್ಥಾನ ಮೀನು ಮಾರ್ಕೆಟ್ ಸರ್ಕಲ್ಲು ಅಲ್ಲಿ ಮುಕ್ತಾಯ ಹಂತದಲ್ಲಿ ಅಲ್ಲಿ ಸೆಣಸಾಡುವ ಕಾರ್ಯಕ್ರಮ 4 ಸ್ಥಳದಲ್ಲಿ ನಾವು ಆಡ್ತಾ ಬರ್ತೇವೆ. ಉತ್ಸವ ಸಮಿತಿಯ ಕಾರ್ಯದರ್ಶಿ ಗಣೇಶ್ ಚಿನ್ನನಾಯ್ಕ್ ವಂದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕುಮಾರಪಂಥ ಹೊಂಡೆಯಾಟ ಉತ್ಸವ ಸಮಿತಿ ಅಧ್ಯಕ್ಷ ಕಾರ್ತಿಕ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ವಿಕ್ರಮ್ ಪಂತ್, ಸೋಮೇಶ್ವರ್ ನಾಯ್ಕ್, ಜಾನು ನಾಯ್ಕ್, ರಾಮದಾಸ್ ನಾಯ್ಕ್, ರಾಜು ನಾಯ್ಕ್, ದೀಪಕ್ ನಾಯ್ಕ್, ದೇವರಾಜ್ ನಾಯ್ಕ್, ರಜತ್ ಕುಮಾರ್ ನಾಯ್ಕ್, ಅಶೋಕ್ ನಾಯ್ಕ್, ಕುಮಾರ್ ನಾಯ್ಕ್, ರಮಾಕಾಂತ್ ನಾಯ್ಕ್, ಅಮರ್ ನಾಯ್ಕ್, ಶ್ರೀನಿವಾಸ್ ರಾಮನಾಥ್ಕರ್, ನಾಗೇಂದ್ರ ನಾಯ್ಕ್, ದೀಪಕ್ ನಾಯ್ಕ್, ರತನ್ ನಾಯ್ಕ್ ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ನೀರು ನದಿಗೆ ಗೌರವ ತಂದುಕೊಡುವಂತೆ ಮನುಷ್ಯನಿಗೆ ವಿದ್ಯೆಭೂಷಣವಾಗಿದೆ. ವಿದ್ಯಾರ್ಥಿಗಳು ಅಂಕದ ಹಿಂದೆ ಓಡೋದರ ಬದಲು ತಮ್ಮ ಕೌಶಲ್ಯದ ಮೂಲಕ ಜೀವನ ಪರೀಕ್ಷೆಯಲ್ಲಿ ಪಾಸಾಗಬೇಕೆಂದು ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ನುಡಿದರು. ಭಟ್ಕಳ ಅಳ್ವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ಶ್ರೀ ದುರ್ಗಾದೇವಿ ಚಾರಿಟೇಬಲ್ ಟ್ರಸ್ಟ್ ಅಳ್ವೆಕೋಡಿ ಇದರ ವತಿಯಿಂದ ಆಯೋಜಿಸಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ವಿದ್ಯೆ ಎಲ್ಲರಿಗೂ ಅಗತ್ಯವಾದ ಆಸ್ತಿಯಾಗಿದೆ. ಶೈಕ್ಷಣಿಕ ಮೌಲ್ಯಗಳು ಬದಲಾಗುತ್ತಿದ್ದು ಇಂದು ಕೌಶಲ್ಯ ಪ್ರಧಾನವಾಗುತ್ತಿರುವುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕೆಂದು ವಿವರಿಸಿದರು. ಸಂಸ್ಕೃತ ಭಾಷೆಯಲ್ಲಿ ಒಂದು ನಾಣ್ಣುಡಿ ಇದೆ. ಸ್ವಗ್ರಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ನಾಣ್ಣುಡಿ. ಅದರ ಅರ್ಥ ಸ್ವಗ್ರಹೇ ಪೂಜ್ಯತೆ ಮೂರ್ಖ, ಮೂರ್ಖನಾದ ವ್ಯಕ್ತಿಗೆ ಅವನಿಗೆ ಗೌರವ ಎಲ್ಲಿ ಸಿಗ್ತದೆ? ಸ್ವಗ್ರಹೇ ತನ್ನ ಮನೆಯಲ್ಲಿ ಮಾತ್ರ, ಮೂರ್ಖನಾದ ವ್ಯಕ್ತಿಗೆ ತನ್ನ ಮನೆಯಲ್ಲಿ ಮಾತ್ರ ಗೌರವ, ತನ್ನ
ಮೂರ್ಖ, ಇದರಿಗೆ ಯಾಕೆ ಸನ್ಮಾನ ಅಂತ ತುಚ್ಛ ಮಾಡ್ತಾರೆ. ಹಾಗಾದ್ರೆ ಮೂರ್ಖನಾದ ವ್ಯಕ್ತಿಗೆ ಮನೆಯಲ್ಲಿ ಮಾತ್ರ ಗೌರವ. ಸ್ವಗ್ರಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಗ್ರಾಮದಲ್ಲಿ ಇರುವ ವ್ಯಕ್ತಿಗೆ, ಗ್ರಾಮದಲ್ಲಿರುವ ಅಧಿಕಾರಿ ಯಾರಿರ್ತಾನೆ, ಗ್ರಾಮಕ್ಕೆ ಮುಖ್ಯ ಅಧಿಕಾರಿ ಇರ್ತಾನೆ, ಆತನಿಗೆ ಎಲ್ಲಿ ಗೌರವ? ಅವನ ಮನೆಯಲ್ಲಿಯೂ ಕೂಡ ಗೌರವ ಇದೆ, ಗ್ರಾಮದಲ್ಲಿಯೂ ಕೂಡ ಗೌರವ ಇದೆ. ಗ್ರಾಮದ ಹೊರಗೆ ಇಲ್ಲ, ಮನೆಯಲ್ಲಿ ಇದೆ, ಗ್ರಾಮದಲ್ಲಿ ಇದೆ. ಗ್ರಾಮದ ಹೊರಗಡೆ ವಿದೇಶದಲ್ಲಿ ಹೋದ್ರೆ ಪರಿಚಯ ಇಲ್ಲ, ಯಾರಂತ ಗೊತ್ತಿಲ್ಲ, ಗೌರವ ಇಲ್ಲ. ರಾಜ್ಯ ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಮನುಷ್ಯತ್ವ ಇಲ್ಲದ ಓದು ವ್ಯರ್ಥವಾಗಿದ್ದು, ಗುರುಗಳ ಮಾರ್ಗದರ್ಶನವನ್ನ ಪಡೆದುಕೊಂಡು ವಿದ್ಯಾರ್ಥಿಗಳು ಯಶಸ್ಸನ್ನ ತಮ್ಮದಾಗಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು. ಯಾವ ಧರ್ಮದವರಿರಲಿ, ಯಾವ ಜಾತಿಯವರಿರಲಿ, ಏನು ಬೇರೆ, ನೀವೆಲ್ಲರಿಗೂ ಸಮಾನ. ಇದರಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ನಡೆಯಲಿ ಅಂತ ಅದ್ಭುತವಾಗುವ ಬಹಳ ಸಂತೋಷ. ನಾವು ಪ್ರತಿಭಾ ಪುರಸ್ಕಾರ ಮಾಡುವ ಉದ್ದೇಶ ಕಷ್ಟಪಟ್ಟು ನೀವು ಪರಿಶೀಲನೆ ಮಾಡಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಡಿ ಮೊಗೇರ್ ಮಾತನಾಡಿ, ಹಣದ ಹಿಂದೆ ಓಡುವುದರ ಬದಲು ಗುಣದ ಹಿಂದೆ ಓಡಿದ್ರೆ ಪ್ರತಿಭೆಗೆ ಹೆಚ್ಚಿನ ಅರ್ಥ ಬರುತ್ತದೆ ಎಂದರು. ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ದೈಮನೆ, ಶ್ರೀ ಮಾರುತಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅಶೋಕ್ ಪೈ, ಅಳ್ವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶ್ರೀ ಮಾರಿಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ರಾಮ ಮೊಗೇರ್ ಮಾತನಾಡಿದ್ರು. ಶ್ರೀ ದುರ್ಗಾದೇವಿ ಚಾರಿಟೇಬಲ್ ಟ್ರಸ್ಟಿನ ನಾರಾಯಣ್ ದೈಮನೆ ಎಲ್ಲರನ್ನ ಸ್ವಾಗತಿಸಿದ್ರು. ಅರವಿಂದ್ ಪೈ ವರದಿ ವಾಚಿಸಿದ್ರು. ಅಳ್ವೆಕೋಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖರಾದ ತಿಮ್ಮಪ್ಪ ಹೊನ್ನಿಮನೆ, ಭಟ್ಕಳ ಮೊಗೇರ ಸಮಾಜದ ಅಧ್ಯಕ್ಷ ನಾರಾಯಣ್ ಮೊಗೇರ್, ಧರ್ಮದರ್ಶಿ ನಾರಾಯಣ್ ಮೊಗೇರ್, ಪರ್ಷಿಯನ್ ಬೋಟ್ ಯೂನಿಯನ್ ಅಧ್ಯಕ್ಷ ಜಟ್ಕಾ ಮೊಗೇರ್, ಬಿಳಿಯಾ ನಾಯ್ಕ್, ಗೋಪಾಲ್ ಮೊಗೇರ್, ಅರ್ಚಕ ಗಜಾನನ್ ಪುರಾಣಿಕ, ಮಂಜುನಾಥ್ ಕೋಡಿಹಿತ್ಲು, ಬಾಬು ಮೊಗೇರ್, ಯಾದವ್ ಮೊಗೇರ್ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಶ್ರೀಧರ್ ಶೇಟ್ ಕಾರ್ಯಕ್ರಮ ನಿರೂಪಿಸಿದ್ರು. ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕೆಬಿ ಮಡಿವಾಳ್ ಸಹಕರಿಸಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90ಕ್ಕೂ ಅಧಿಕ ಅಂಕ ಪಡೆದ ತಾಲೂಕಿನ 220 ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಂಗಾರದ ಪದಕದೊಂದಿಗೆ ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕ್ ಪಡೆದು ಎಂಜಿನಿಯರಿಂಗ್ ಪದವಿ ಮುಗಿಸಿದ ಗೋಕರ್ಣದ ಪ್ರಸಾದ್ ಕುಟುಂಬದ ಅವಳಿಗಳಾದ ಚೈತ್ರ ಪ್ರಸಾದ್, ಚಂದನಾ ಪ್ರಸಾದ್ರಿಗೆ ಬ್ರಾಹ್ಮಣ ಪರಿಷತ್ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಪರಿಷತ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ್ ಅಡಿಮೂಳೆ ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಅವರು, ವಿದ್ಯೆ ಪಡೆದು ಉತ್ತಮ ಸ್ಥಾನ ಗಳಿಸಿದ ಮೇಲೆ ಸಾಕಿ ಸಲುಹಿದ ತಂದೆ ತಾಯಿಯನ್ನ ಮರೆಯಬಾರದು. ಸಮಾಜದ ಕಾರ್ಯದ ಜೊತೆ ಕುಟುಂಬದ ಬಾಂಧವ್ಯ ಉತ್ತಮವಾಗಿರಬೇಕು ಎಂದರು. ಪರಿಷತ್ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಪಂಡಿತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಶ್ರೀ ಕ್ಷೇತ್ರ ಬ್ರಾಹ್ಮಣ ಪರಿಷತ್ನ ವೇದಮೂರ್ತಿ ರಾಮಕೃಷ್ಣ ಶಂಕರಲಿಂಗ, ವೇದಮೂರ್ತಿ ಉದಯ್ ಮಯ್ಯರ್, ವೇದಮೂರ್ತಿ ಗಣಪತಿ ಉಪಾಧ್ಯ, ಮೋಹನ್ ಪ್ರಸಾದ್, ಲಕ್ಷ್ಮೀ ಪ್ರಸಾದ್, ರೋಟರಿ ಕ್ಲಬ್ನ ಚಿಂತಾಮಣಿ ಪ್ರಸಾದ್, ಸವಿತಾ ಪ್ರಸಾದ್, ಸುವರ್ಣ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿದ ಇಬ್ಬರು ತಮ್ಮ ಅನಿಸಿಕೆ ಹಂಚಿಕೊಂಡು, ಸಾಧನೆಗೆ ತಂದೆ ತಾಯಿ ಸಹಕಾರ, ಪ್ರೋತ್ಸಾಹವೇ ಕಾರಣವಾಗಿದೆ. ನಾನು ಎಷ್ಟೇ ದೊಡ್ಡ ಸ್ಥಾನ ಪಡೆದ್ರೂ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಬಿಡಬಾರದು. ನಮ್ಮತನ ಮುಂದುವರಿಸಿಕೊಂಡು ಹೋಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನ್ಯಾಯಾಲಯದಲ್ಲಿ ಪ್ರಕರಣವಿರುವ ಭೂಮಿಯಲ್ಲಿ ಪಕ್ಕದ ಕಟ್ಟಡದ ಮಾಲಕರೋರ್ವರು ತಾತ್ಕಾಲಿಕ ರಸ್ತೆ ನಿರ್ಮಿಸಿಕೊಂಡಿರುವುದರ ಬಗ್ಗೆ ಆಕ್ಷೇಪ ಬಂದ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಾಡಳಿತದ ನೇತೃತ್ವದಲ್ಲಿ ಶನಿವಾರ ತೆರವು ಕಾರ್ಯಾಚರಣೆ ನಡೆಯಿತು. ದಾಂಡೇಲಿಯ ಜೆಎನ್ ರಸ್ತೆಯ ಜೀವ ವಿಮಾ ನಿಗಮದ ಕಚೇರಿಯ ಪಕ್ಕದಲ್ಲಿರುವ ಮುಸ್ತಫಾ ತಡೇಕಲ್ ಎನ್ನುವವರಿಗೆ ಲೀಸ್ ಆಧಾರದಲ್ಲಿ ನೀಡಲಾಗಿದ್ದ ಭೂಮಿಯಲ್ಲಿ ಅದರ ಪಕ್ಕದ ಭೂಮಿಯ ಮಾಲಕ ಅಸ್ಲಾಂ ನಿರಲಗಿ ಎನ್ನುವವರು ತಮ್ಮ ಕಟ್ಟಡಕ್ಕೆ ಹೋಗುವ ಕಾರಣಕ್ಕಾಗಿ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದರು ಎನ್ನಲಾಗಿದೆ. ಈ ಬಗ್ಗೆ ನಗರಾಡಳಿತಕ್ಕೆ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ.
ದಾಂಡೇಲಿಯಲ್ಲಿ ಕೆಲ ವರ್ಷಗಳ ಹಿಂದೆ ಹಲವು ಜನರಿಗೆ ಲೀಸ್ ಆಧಾರದಲ್ಲಿ ಭೂಮಿಯನ್ನ ನೀಡಲಾಗಿತ್ತು. ಈ ಲೀಸ್ ಆಧಾರದಲ್ಲಿ ನೀಡಿರುವ ಭೂಮಿಯ ವಿಚಾರ ಇದೀಗ ನ್ಯಾಯಾಲಯದಲ್ಲಿದೆ. ಮುಸ್ತಫಾ ಎನ್ನುವವರಿಗೆ ನೀಡಲ್ಪಟ್ಟ ಜೆಎನ್ ರಸ್ತೆಯಲ್ಲಿರುವ ಈ ಭೂಮಿ ಕೂಡ ಒಂದು. ಸದ್ಯ ಈ ಭೂಮಿ ಖಾಲಿ ಇದ್ದು ನಗರಸಭೆಯ ತಾಬಾದಲ್ಲಿದೆ. ಇದರ ಪಕ್ಕದ ಭೂಮಿಯನ್ನ ಕೆಲವು ವರ್ಷಗಳ ಹಿಂದೆ ಅಸ್ಲಾಂ ನಿರಲಗಿ ಎನ್ನುವವರು ಖರೀದಿಸಿ ಅಲ್ಲಿ ಕಟ್ಟಡ ನಿರ್ಮಿಸಿದ್ದಾರೆ. ಆ ಕಟ್ಟಡದ ಹಿಂದುಗಡೆಯ ಭಾಗಕ್ಕೆ ಹೋಗಲು ಇದೇ ಲೀಸ್ ಆಧಾರದ ಮೇಲೆ ನೀಡಲ್ಪಟ್ಟು ನ್ಯಾಯಾಲಯದ ಪ್ರಕರಣ ಎದುರಿಸುತ್ತಿರುವ ಮುಸ್ತಫಾ ಅವರ ಜಮೀನಿನಲ್ಲಿ ಅಸ್ಲಾಂ ನಿರಲಗಿ ರಸ್ತೆ ನಿರ್ಮಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ತಫಾ ಹಾಗೂ ಅನೇಕರು ನಗರಸಭೆಗೆ ದೂರು ನೀಡಿದ್ದು, ನಗರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಪೌರಾಯುಕ್ತ ರಾಜಾರಾಮ್ ಪವಾರ್ ಅಕ್ರಮವಾಗಿ ನಿರ್ಮಿಸಿದ ರಸ್ತೆಯನ್ನ ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ. ಈ ಸ್ಥಳ ಸದ್ಯ ನಗರಸಭೆ ತಾಬಾದಲ್ಲಿದ್ದು, ನ್ಯಾಯಾಲಯದಲ್ಲಿ ಪ್ರಕರಣವಿರುವ ಹಿನ್ನೆಲೆಯಲ್ಲಿ ಈ ಸ್ಥಳದಲ್ಲಿ ಯಾರೂ ಕೂಡ ಯಾವ ಚಟುವಟಿಕೆಯನ್ನು ನಡೆಸಕೂಡದು. ಒಂದೊಮ್ಮೆ ಅಂತಹ ಚಟುವಟಿಕೆ ನಡೆಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ಇಬ್ಬರು ಮಾಲಕರಿಗೆ ನೀಡಿ ಬಂದಿದ್ದಾರೆ. ಏನಾದರೂ ಮಾಡಿದ್ದು ನನಗೆ ಗೊತ್ತಾಯಿತು ಅಂತಂದರೆ ನಾನು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡ್ತೀನಿ. ನೀವು ಮಾಡಿದ್ರೆ ನಿಮ್ಮ ಮೇಲೆ, ನೀವು ಮಾಡಿದ್ರೆ ನಿಮ್ಮ ಮೇಲೆ. ನಾನು ಈಗ ಹೇಳಿರ್ತೀನಿ, ದಯವಿಟ್ಟು ಅಂಥ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ. ಕೋರ್ಟಲ್ಲಿ ಏನು ಬಗೆಹರಿತೈತೆ ಬಗೆಹರಿಸ್ಕೊಂಡು ನಿಮ್ದು ಏನೈತೆ ನೀವು ಮಾಡ್ಕೊಡಿ. ನಿಮ್ದಾದ್ರೆ ನೀವು ಮಾಡ್ಕೊಡ್ರಿ, ಅವ್ರದ್ದಾದ್ರೆ ಅವ್ರು ಮಾಡ್ಕೊಳ್ಳಿ. ಅಲ್ಲಿವರೆಗೂ ಶಾಂತಿಯಿಂದ ಸಮಾಧಾನದಿಂದ ಇರಬೇಕು. ಏನು ಮಾಡ್ತಕ್ಕದ್ದಲ್ಲ ಮಾಲಕರೇ, ನೀವು ಮಾಡ್ತಕ್ಕದ್ದಲ್ಲ. ಹಾಂ, ಇದು ಗಾಡಿ ನೀವು ನಾಳೆಗೆ ಇದನ್ನ ಎಷ್ಟೊತ್ತಿದ್ರು ಹಾಕ್ಕೊಂಡು ತಗೋಬೇಕು. ಮತ್ತೆ ನನಗೆ ಇದ್ರ ಸಂಬಂಧ ಇವ್ರು ಮತ್ತೆ ಫೋನ್ ಹಚ್ಚಿ ನಾ ಇಲ್ಲಿ ಬರೋಂಗೆ ಮಾಡಬೇಕು. ಈಗ ಹೇಳಿರ್ತೀವಿ ನೋಡಿ. ಹಾಂ, ಮತ್ತು ನಾವೊಮ್ಮೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ವಿ ಅಂದ್ರೆ ವಾಪಸ್ ಕೊಡೋಲ್ಲ. ಹಾಂ, ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.